ಹಲೋ ನಮಸ್ಕಾರ. ನಾನು ನಿಮ್ಮ ಕ್ರೇಜಿ ಮಿಲೇನಿಯಲ್. ನಾನಿವತ್ತು ಬಂದಿದ್ದೀನಿ ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ. ಹೌದು, ಈ ಮೈಸೂರಿನ ಚಾಮುಂಡಿ ಬೆಟ್ಟ ಅನ್ನೋದು ಎಷ್ಟು ವಿಶೇಷ ಅಂದರೆ, ಮೈಸೂರು ಹಾಗೂ ಸುತ್ತಮುತ್ತಲಿನ ಭಾಗದ ಜನರಿಗೆ ಇದು ಒಂದು ಮನೆ ಇದ್ದಾಗೆ. ಹಾಗಾಗಿ ತಾಯಿಯ ದರ್ಶನ ಆಶೀರ್ವಾದವನ್ನು ಪಡ್ಕೊಂಡು ಅವರು ಪ್ರತಿಯೊಂದು ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನಾನು ಕೂಡ ನನ್ನ ಹೊಸ ಹೆಜ್ಜೆ ಅಂದರೆ ಯೂಟ್ಯೂಬ್ ಚಾನಲನ್ನು ಶುರು ಮಾಡೋಕ್ಕೆ ನಾನು ಅಂದ್ಕೊಂಡಾಗ ನನ್ನ ತಾಯಿಯ ಆಶೀರ್ವಾದವನ್ನು ಪಡೆದು ಅವರ ಒಂದು ಸನ್ನಿಧಾನದಿಂದನೇ ಈ ಒಂದು ಚಾನಲ್ ಶುರು ಮಾಡಬೇಕನ್ನೋದು ನನ್ನ ಆಸೆ. ಹಾಗಾಗಿ ನಾನು ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀನಿ. ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ರಶಲ್ಲಿ ಹೇಗಿರುತ್ತೆ ಏನಾಗುತ್ತೆ ಬನ್ನಿ ನೋಡೋಣ. ನಾನು ಬಂದೆ ಸುಮಾರು 12:30 ಬಂದೆ. ಇಲ್ಲೆಲ್ಲ ಫುಲ್ ರಶ್ ಇತ್ತು. ಎಲ್ಲರೂ ಸುಮಾರು ಜನ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆಗೆ ಬಂದ್ಬಿಟ್ಟಿದ್ರು. ನಾನು ಎಲ್ಲಿ 1 ಗಂಟೆಗೆ ಬಾಗಿಲು ಹಾಕ್ಬಿಡ್ತಾರೋ ಅನ್ನೋ ಗಾಬರಿಯಲ್ಲಿ ಬೇಗ ಬಂದೆ. ಸುಮಾರು 12:30 ಆಗಿತ್ತು. ಬಿಸಿಲು ಬೇರೆ ನೆತ್ತಿ ಹತ್ರ ಬಂದಿತ್ತು. ಕಣ್ಣೆಲ್ಲ ಚುರುಕಂತ ಹೊಡಿತಾ ಇತ್ತು. ಏನಪ್ಪ ಮಾಡೋದು, 12:30 ಆಗ್ಬಿಟ್ಟಿದ್ದೆಲ್ಲ ಬಾಗಿಲು ಹಾಕ್ತಾರೇನೋ ಅಂತ ಭಯ ಇತ್ತು. ಹೇಗೋ ಇನ್ನೂ ಇಲ್ಲ, ಟೈಮ್ ಇದೆ ಅಂತ ನೋಡಿ ಓಡೋಗಿ ಕಾಲು ತೊಳ್ಕೊಂಡು ಕ್ಯೂವಲ್ಲಿ ನಿಂತ್ಕೊಂಡು ಒಂದು ರೌಂಡ್ ದರ್ಶನ ಮಾಡ್ಕೊಂಡು ಬಂದೆ. ದರ್ಶನ ಮಾಡೋಕ್ಕೆ ಅಂತ ಒಳಗಡೆ ಹೋದರೆ ಅಲ್ಲೆಲ್ಲ ನುಗ್ಲು ಸುಮಾರು 2 ಗಂಟೆ ಆಯಿತು ಒಳಗಡೆ ದರ್ಶನ ಸಿಗೋದು. ಅಲ್ಲಿಂದ ನುಗ್ಗಲ್ಲಿ ದರ್ಶನ ಮಾಡಿಕೊಂಡು ಹೊರಗಡೆಗೆ ಬಂದು 1 ನಿಮಿಷ ಕೂತ್ಕೊಂಡ್ರೆ ಅಲ್ಲಿಂದನೂ ಹೊರಗಡೆ ಹೋಗಿ ಬಾಗಿಲು ಹಾಕ್ಬೇಕು ಅಂದ್ಬಿಟ್ರು. ಸೊ ಹಾಗಾಗಿ ಹೊರಗಡೆಗೆ ಬಂದು ಮತ್ತೆ ಇನ್ನೊಂದು ರೌಂಡ್ ದೇವರಿಗೆ ಕೈ ಮುಕ್ಕೊಂಡು ಗೋಪುರದ ಹತ್ರ ವಾಪಸ್ ಮನೆಗೆ ಹೊರಟಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.